ಇದು ನನ್ನ ಯೂಟ್ಯೂಬ್ನ ಮೊದಲನೇ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್ R05 ಮಾತಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ವಿಶೇಷ ಏನು ಅಂತಂದರೆ, ಇವತ್ತು ಸಂಡೇ ಇರೋದ್ರಿಂದ ಆಫೀಸ್ ರಜಾ ಇದೆ. ರಜೆ ಇರೋದ್ರಿಂದ ಒಂದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಚಾನ್ಸ್ ಇದು. ಆಫೀಸ್ ಹೋಗುವಾಗ ನಾವು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಸಡನ್ನಾಗಿ ಆಫೀಸ್ಗೆ ಹೋಗ್ಬೇಕಾಗತ್ತೆ, ಟೈಮ್ಗಳು ಸಿಗ್ತಾ ಇರಲ್ಲ. ಸೊ ಇದು ಸಂಡೇ ಇರೋದ್ರಿಂದ ಪೀಸಾಗಿ ವಿಡಿಯೋಗಳನ್ನ ಮಾಡಿಕೊಂಡು ಆಮೇಲೆ ಪೋಸ್ಟ್ ಮಾಡ್ಬೋದು. ಸೊ ಆ್ಯಂಡ್ ಇನ್ನೊಂದು ಏನು ಅಂದರೆ, ಕಟ್ಟಿಂಗ್ ಮಾಡಿಸ್ಬೇಕು ಗೈಸ್. ಕಟ್ಟಿಂಗ್ ಮಾಡಿಸಿ ಸೊ ಆಮೇಲೆ ಇದೇ ಒಂದು ವಿಡಿಯೋದಲ್ಲಿ ಕಂಟಿನ್ಯೂಸ್ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಸೊ ಈಗ ಕಟ್ಟಿಂಗ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಕಟ್ಟಿಂಗ್ ಮಾಡಿಸ್ಕೊಂಡು ಬಂದು ಸೊ ನಿಮಗೆಲ್ಲ ನೀಟ್ ಹಾಕ್ತೀನಿ. ಸೊ ಈಗ ಆಲ್ರೆಡಿ ವೇಟ್ ಮಾಡ್ತಿದ್ದೆ, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ಈಗ ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿ ಮತ್ತೆ ನಿಮಗೆ ಸಿಗ್ತೀನಿ. ಓಕೆ, ಕಟ್ಟಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದಿದ್ದ ತಕ್ಷಣವೇ ಫಸ್ಟ್ ಗೀಸರ್ ಆನ್ ಮಾಡಿಬಿಟ್ಟು, ಆಮೇಲೆ ಒಂದು 2 ಡೇಸ್ ಬ್ಯಾಕ್ದು ಎಲ್ಲ ಬಟ್ಟೆಗಳೆಲ್ಲ ಇತ್ತು. ಆ ಬಟ್ಟೆಗಳನ್ನೆಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ಜೋಬ್ಗಳನ್ನೆಲ್ಲ ಚೆಕ್ ಮಾಡಿಕೊಂಡು ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಸೊ ವಾಷಿಂಗ್ ಮಿಷಿನ್ಗೆ ಹಾಕುವಾಗ ಎಲ್ಲ ಬಟ್ಟೆಗಳಲ್ಲಿ ಏನಾದರೂ ಮೆಟಲ್ಸ್ ಇದ್ದರೆ ಅದನ್ನೆಲ್ಲ ಚೆಕ್ ಮಾಡಿ ಹಾಕಬೇಕಾಗುತ್ತೆ. ಅದಾದಮೇಲೆ ನಾನು ಫಸ್ಟು ಸ್ನಾನಕ್ಕೆ ಹೋದೆ. ಸ್ನಾನ ಮುಗಿಸ್ಕೊಂಡು ಆಮೇಲೆ ವಾಪಸ್ ಬಂದು ಮತ್ತೆ ಬಟ್ಟೆ ಹಾಕೋಣ ಅಂತ ಸ್ನಾನಕ್ಕೆ ಹೋಗಿ ಬಂದಿದ್ದ ತಕ್ಷಣವೇ ಮಿಕ್ಕಿದ್ದ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಸೊ ಇವಾಗ ವಾಷಿಂಗ್ ಮಿಷಿನಲ್ಲಿ ಎಲ್ಲ ಬಟ್ಟೆಗಳೆಲ್ಲ ಹಾಕಿದ್ದೀನಿ. ಸೊ ಇವಾಗ ಅದಕ್ಕೆ ನಾನು ಲಿಕ್ವಿಡ್ ಹಾಕ್ತಾಯಿದ್ದೀನಿ. ಲಿಕ್ವಿಡ್ ಯಾವುದಂದರೆ ಟಾಪ್ ಲೋಡ್ ಬರುತ್ತೆ ಸರ್ಫ್ ಎಕ್ಸೆಲ್, ಅದು ಒಂದು 2 ತೊಗೊಂಡಿದ್ದೀನಿ. 2 ಸರ್ಫ್ ಎಕ್ಸೆಲ್ ಲಿಕ್ವಿಡ್ನ ನಾನು ಹಾಕಿಬಿಟ್ಟು ಅದಕ್ಕೆ ನಾನು ಕಂಫರ್ಟ್ನ ಕೂಡ ಹಾಕ್ತಾಯಿದ್ದೀನಿ. ಸೊ ಇದು ಹಾಕೋದ್ರಿಂದ, ಈ ಒಂದು ಸರ್ಫ್ ಎಕ್ಸೆಲ್ ಲಿಕ್ವಿಡ್ ಹಾಕೋದ್ರಿಂದ ಬಟ್ಟೆಗಳಲ್ಲಿರೋ ಕೊಳೆಗಳೆಲ್ಲ ಬೇಗ ಹೋಗುತ್ತೆ. ಸೊ ಈ ಟಾಪ್ ಲೋಡು ಈಸಿ ಆಗುತ್ತೆ ನಮಗೆ ವಾಶ್ ಮಾಡೋದಕ್ಕೆ ಕ್ಲಾತ್ಸ್ ಎಲ್ಲನೂ. ಮತ್ತು ಈ ಒಂದು ವಿಡಿಯೋದಲ್ಲಿ ಏನಾದರೂ ಒಂದು ಲೋಪದೋಷಗಳೆಲ್ಲ ಕಂಡ್ರೆ ದಯವಿಟ್ಟು ಅದನ್ನು ನಮಗೆ ತಿಳಿಸ್ಕೊಡಿ. ಯಾಕಂದರೆ ಇವಾಗ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾವು ಅದನ್ನು ಮಾಡದಿರೋದರ ನಾವು ನೋಡ್ಕೊಳ್ತೀವಿ. ಸ್ಟಾರ್ಟಿಂಗ್ ವಿಡಿಯೋ ಆಗಿರೋದ್ರಿಂದ ಕೆಲವೊಮ್ಮೆ ಮಿಸ್ಟೇಕ್ಸ್ಗಳು ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಇವಾಗ ಸರ್ಫ್ ಎಕ್ಸೆಲ್ ಹಾಕಾಯಿತು ಮತ್ತು ಕಂಫರ್ಟ್ನೂ ಕೂಡ ಹಾಕಾಯಿತು. ಇವಾಗ ಡೋರ್ನ ಕ್ಲೋಸ್ ಮಾಡಿ ಆನ್ ಮಾಡಿಬಿಟ್ರೆ ಒಂದು 45 to 50 ಮಿನಿಟ್ಸ್ ತಗೊಳುತ್ತೆ. 55 ಮಿನಿಟ್ಸ್ ಒಳಗಡೆ ನಾವು ಒಂದು ರೆಡಿಯಾಗಿ ಒಂದು ವೀಡಿಯೋಗಳನ್ನ ಸ್ಟಾರ್ಟ್ ಮಾಡ್ಕೋಬೋದು. ಮತ್ತು ನಾನು ಆಲ್ರೆಡಿ ಬಟ್ಟೆಗಳನ್ನ ಸೆಟ್ ಮಾಡಿ ಇಟ್ಕೊಂಡಿದ್ದೆ, ಅದೇ ಬಟ್ಟೆ ಹಾಕ್ಕೋಬೇಕು ಅಂತ. ಎಲ್ಲ ಆಗಿದ ತಕ್ಷಣ ಫಸ್ಟು ನಾನು ಫೇಸ್ಗೆ ಅಪ್ಲೈ ಮಾಡೋದು ಮಾಯ್ಶ್ಚರೈಸರ್. ಸೊ ಮಾಯ್ಶ್ಚರೈಸ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಫೇಸಲ್ಲಿ ಯಾವುದೇ ಥರದ ಟ್ಯಾನಿಂಗ್ ಆಗಲಿ ಏನೇ ಆಗಲಿ ಸೊ ಅದು ಕಾಣಿಸ್ಕೊಳ್ಳಲ್ಲ. ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ ತಕ್ಷಣ ನೆಕ್ಸ್ಟ್ ಅಪ್ಲೈ ಮಾಡಬೇಕಾಗಿರೋದು ಸನ್ಸ್ಕ್ರೀನ್. ನಾನು ಸದ್ಯಕ್ಕೆ ಲ್ಯಾಕ್ಮೆ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಈ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಲೈಟ್ ವೆಯ್ಟ್ ಆಗಿದೆ ಇದು. ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಟ್ಯಾನಿಂಗ್ ಆಗಿರ್ಬೋದು, ಏನೇ ಆಗಿರಲಿ ಅದೆಲ್ಲ ಬರೋದಕ್ಕೆ ಚಾನ್ಸ್ ಇಲ್ಲ. ದೆನ್ ಫೇಸ್ ಕ್ರೀಮ್ ಹಾಕಿದ ತಕ್ಷಣ ಅಷ್ಟೇ, ನಾನು 3 ಹಾಕೋದು: ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ಫೇಸ್ ಕ್ರೀಮ್. ಬೆಳಗ್ಗೆ ಹೇಳಿದಾಗೇ ಕಟ್ಟಿಂಗ್ ಮಾಡಿಸ್ಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಇವತ್ತಿನ ಸಂಡೇ ಸ್ಪೆಷಲ್ ಇರೋದ್ರಿಂದ ಚಿಕನ್ ತಂದುಬಿಟ್ಟು ಚಿಕನ್ ಗ್ರೇವಿ ಮತ್ತು ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬನೇ ಇರೋದ್ರಿಂದ ಎಷ್ಟಾಗುತ್ತೆ, ಸ್ವಲ್ಪ ಸಾಕು ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ಸ್, ಕಮೆಂಟ್, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.